राज्य में हिजाब तनाव के चलते पुलिस फिर से उतरी सड़कों पर। राज्य में चले हिजाब और भगवा तनाव के चलते राज्य में बहाली और शांति बनाए रखने के लिए विजयपुर जिला पुलिस वरिष्ठाधिकारी आनंद कुमार के नेतृत्व में पुलिस फोर्स ने बीजापुर के सड़कों पर उतरकर अपना शक्ति प्रदर्शन करते हुए समाज में कानून की सुव्यवस्था, जनता में तनाव का माहौल को दूर करने की जिम्मेदारी लेने का संदेश दिया है। साथ ही जनता के दिलों से आतंक को दूर करने का आश्वासन भी दिया है। बहुत दूर चाहिए। ಆಗ್ತಾ ಇದ್ದೀರಲ್ಲ, ಯಾಕೆ ವಾಕ್ ಮಾಡ್ಬೇಕು? ಚೆನ್ನಾಗಿ ಆರೋಗ್ಯ ಚೆನ್ನಾಗಿರ್ಬೇಕು. ಹಲೋ, ಚೆನ್ನಾಗಿತ್ತಲ್ಲ? ಅಟ್ಲೀಸ್ಟು ಸುಮ್ಮನೆ ಒಂದು ಚೇಂಜ್ ಇದ್ದಂಗೆ ಇರ್ತದೆ. ಪ್ಲಸ್ ಜನರ ಮನಸ್ಸಿನಲ್ಲಿ ಪೊಲೀಸರಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂಥ ಒಂದು ಮನೋಭಾವನೆಯನ್ನು ಅವರಿಗೆ ಹರಿಸ್ಬೇಕಾಗಿದೆ. ಅದರಿಂದ ಮೇಲಿಂದ ಮೇಲೆ ನಾವು ಈ ರೀತಿಯ ಎಕ್ಸಸೈಸ್ ಮಾಡಬೇಕಾಗ್ತದೆ. ಈಗ ಏನು ವಿದ್ಯಮಾನಗಳು ನಡೀತಾ ಇದೆ ರಾಜ್ಯದಲ್ಲಿ, ದೇಶದಲ್ಲಿ, ಎಲ್ಲ ಕಡೆ ಹಲವಾರು ವಿಚಾರಗಳಿಗೆ, ಸಣ್ಣ ಪುಟ್ಟ ವಿಚಾರಗಳಿಗೆ ಜನರಿಗೆ ಮನಸ್ಸನ್ನು ಕೆಡಿಸುವಂತಹ ವಿಚಾರಗಳು ಬರ್ತಾ ಇರೋದ್ರಿಂದ ನಾವು ಮೇಲಿಂದ ಮೇಲೆ ಸಾರ್ವಜನಿಕರಲ್ಲಿ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಬೇಕಾಗಿರೋದ್ರಿಂದ ಇದನ್ನು ಮಾಡಬೇಕಾಯ್ತು.
ನಾನು ನಿಮ್ಮೆಲ್ಲರ ಜೊತೆಗೆ ನಾನು ವಾಕ್ ಮಾಡಿದ್ದೀನಿ, ನನಗೂ ಖುಷಿ ಆಗ್ತಾ ಇದೆ. ಈ ರೀತಿ ಮೇಲಿಂದ ಮೇಲೆ ಮಾಡೋದು ಒಂಥರ ಚೆಂದ ಅನಿಸುತ್ತೆ. ವಾರಕ್ಕೊಂದ್ಸರಿ ಎಲ್ಲರೂ ಕೂಡಿ ಈ ಥರ ಮಾಡೋದು ಒಂಥರ ಚೆನ್ನಾಗೇ ಇದೆ. ಒಂದೊಂದು ಟೈಮ್ ಒಂದೊಂದು ಏರಿಯಾ ಒಂದೊಂದು ಕಡೆ ಒಂದೊಂದು ಸಾರಿ ಮಾಡ್ತಾ ಇದ್ರೆ ಚೆನ್ನಾಗಿರ್ತದೆ. ನೀವೆಲ್ಲರೂ ಭಾಳ ಸಂತೋಷವಾಗಿ ಭಾಗವಹಿಸಿದ್ದೀರಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಏನು ವಿಜಯಪುರ ಜಿಲ್ಲಾ SP ಮಾತನಾಡ್ತಾ ಇದ್ದೀನಿ. ಈ ದಿನ ಸಂಜೆ ನಾವು ಮತ್ತು ನಮ್ಮ DYSP ಲಕ್ಷ್ಮೀನಾರಾಯಣ್, ನಮ್ಮ DYSP ಧನಗರ್ ಅವರು ಎಲ್ಲರೂ ಕೂಡಿ ಮತ್ತು ಇನ್ಸ್ಪೆಕ್ಟರ್ಸು ಎಲ್ಲರೂ ಕೂಡಿ ನಾವು ಒಂದು ರೂಟ್ ಮಾರ್ಚನ್ನು ಈಗ ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಮಾಡಿದ್ದೇವೆ. ಈ ರೂಟ್ ಮಾರ್ಚನ್ನು ನಾವು ಗಾಂಧಿ ಚೌಕ್ನಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಯಾವುದದು ಬಸವೇಶ್ವರ ಸರ್ಕಲ್ಲು, ಬಸ್ ಸ್ಟ್ಯಾಂಡು, ನೌಬಾಗು, ಬಬಲೇಶ್ವರ ನಾಕ ಮತ್ತು ಗುಂಡುಬಾವಡಿ, ಶಿವಾಜಿ ಚೌಕ್ ಮತ್ತು ನಮ್ಮ ಹೆಡ್ ಕ್ವಾರ್ಟರ್ವರೆಗೆ ನಾವು ಮಾಡಿದ್ದೇವೆ. ಇದರ ಅವಶ್ಯಕತೆ ಏನಿತ್ತು ಅಂತ ಹೇಳಿದ್ರೆ, ಈಗ ರಾಜ್ಯದಲ್ಲಿ ನಡೀತಾ ಇರುವಂತಹ ಹಲವಾರು ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ವಿವಿಧ ಕೋಮಿನ ಜನರ ಮನಸ್ಸಿನಲ್ಲಿ, ಅದು ಯಾವುದೇ ಕೋಮಿನವರಿರ್ಬೋದು, ಒಂದು ರೀತಿಯ ಟೆನ್ಷನ್ ಮನೆ ಮಾಡಿದೆ. ಆ ಟೆನ್ಷನ್ನನ್ನು ನಾವು ಬಗೆಹರಿಸುವಂಥ ನಿಟ್ಟಿನಲ್ಲಿ ಮತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ಜನರ ರಕ್ಷಣೆಗೋಸ್ಕರ ಸದಾ ಸನ್ನದ್ಧವಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯೋದಕ್ಕೆ ನಾವು ಬಿಡೋದಿಲ್ಲ. ನಿಮ್ಮ ರಕ್ಷಣೆಗೋಸ್ಕರ ನಾವಿದ್ದೇವೆ ಅನ್ನುವಂತಹ ಒಂದು ಮೆಸೇಜನ್ನು ನಾವು ಎಲ್ಲ ಸಾರ್ವಜನಿಕರ ಮನಸ್ಸಿನಲ್ಲಿ ಮೂಡಿಸಬೇಕಾಗಿದೆ. ಯಾಕಂದರೆ ಇವಾಗ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲ ಕಡೆ. ನಮ್ಮ ಜಿಲ್ಲೆಯ ಜನರ ಮನಸ್ಸಿನಲ್ಲಿ ಆ ಆತಂಕವನ್ನು ತೆಗೆಯುವಂಥ ನಿಟ್ಟಿನಲ್ಲಿ ನಾವು ಈ ದಿನ ಒಂದು ರೂಟ್ ಮಾರ್ಚನ್ನು ಮಾಡಿದ್ದೇವೆ. ಈ ರೂಟ್ ಮಾರ್ಚ್ನಲ್ಲಿ ನಮ್ಮ 2 DSPಗಳು ಮತ್ತು 6 ಜನ ಇನ್ಸ್ಪೆಕ್ಟರ್ಸು, ಒಂದು 20-25 ಜನ PSIಸು, ಒಂದು 40 ಜನ ಅಷ್ಟು ASIಗಳು, ಸಿಬ್ಬಂದಿ ಒಂದು 200 ಜನ ಸಿಬ್ಬಂದಿಗಳು ಎಲ್ಲರೂ ಕೂಡಿ ನಾವು ಈ ದಿನ ಒಂದು ರೂಟ್ ಮಾರ್ಚನ್ನು ಮಾಡಿದ್ದೇವೆ. ಸಾರ್ವಜನಿಕರಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ, ಯಾವುದೇ ಆತಂಕ ಪಡೋದಕ್ಕೆ ಅವಕಾಶ ಇಲ್ಲ. ನಾವು ನಿಮ್ಮ ರಕ್ಷಣೆಗೋಸ್ಕರ 24/7 ಸನ್ನದ್ಧರಿದ್ದೇವೆ. ಯಾರೂ ಕೂಡ ಯಾವುದೇ ಆತಂಕವನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ. ನಿಮ್ಮ ತುರ್ತು ಸಂದರ್ಭದಲ್ಲಿ ತಕ್ಷಣವೇ ನಮ್ಮ 112 ಇರ್ಬೋದು, ಅಥವಾ ನಮ್ಮ ಕಂಟ್ರೋಲ್ ರೂಮ್ ಇರ್ಬೋದು, ಅಥವಾ ಯಾವುದೇ ಅಧಿಕಾರಿಗಳ ಫೋನ್ ನಂಬರ್ಸ್ ಇರ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮ್ಮ ರಕ್ಷಣೆಗೆ ಸದಾ ಸಿದ್ಧರಿದ್ದೇವೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ವದಂತಿಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಹಲವಾರು ಜನರ ಮನಸ್ಸಿನ ಮೇಲೆ ಆತಂಕ ಸೃಷ್ಟಿ ಮಾಡೋದಕ್ಕೋಸ್ಕರ ಹಲವಾರು ರೀತಿಯ ವದಂತಿಗಳನ್ನು ಹಬ್ಬಿಸ್ತಾರೆ. ಆ ವದಂತಿಗಳ ಬಗ್ಗೆ ನೀವು ಕಿವಿಗೊಡೋಕ್ಕೆ ಹೋಗಬೇಡಿ. ಶಾಂತಿ ಮತ್ತು ಸಂರಕ್ಷಣೆಯ ಬಗ್ಗೆ ನಾವು ಸದಾಕಾಲ ಸನ್ನದ್ಧರಾಗಿದ್ದೇವೆ. ನೀವು ಕೂಡ ಯಾವುದೇ ಆತಂಕಕ್ಕೊಳಗಾಗದೆ ಜಿಲ್ಲೆಯ ಪೊಲೀಸರೊಡನೆ ಸಹಾಯ ಸಹಕಾರ ಎಲ್ಲವನ್ನು ನೀವು ಎಕ್ಸ್ಟೆಂಡ್ ಮಾಡಿ. ನಿಮ್ಮೊಟ್ಟಿಗೆ ನಾವಿದ್ದೇವೆ. ವಿಜಯಪುರ ಜಿಲ್ಲಾ ಪೊಲೀಸ್